ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಬಳಿ ಸಿಮ್ ಇದ್ರೆ ಅಥವಾ ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಇದ್ರೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ. ಯಾಕೆ ಅಂತಂದ್ರೆ ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ತಿಳುವಳಿಕೆ ಅಥವಾ ಜ್ಞಾನ ಇಲ್ಲ ಅಂತಂದ್ರೆ ಮುಂದೊಂದು ದಿನ ನಿಮ್ಗೂ ಕೂಡ ಈ ರೀತಿ ಆದಾಗ ನೀವು ಕೂಡ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಸೊ ಈ ಒಂದು ವಿಷಯವನ್ನ ನಾನು ಅವತ್ತೇ ತಿಳ್ಕೋಬೇಕಿತ್ತು ಅನ್ನುವಂತ ಪಶ್ಚಾತ್ತಾಪ ಖಂಡಿತವಾಗ್ಲೂ ಪಡ್ತೀರಾ. ಯಾಕೆ ಅಂತಂದ್ರೆ ಇಲ್ಲಿ ಓದಿರುವಂತವ್ರು, ಜ್ಞಾನ ಇರುವಂತವ್ರೆ ಈ ಒಂದು ಮೋಸದಿಂದ ಬಲೆಗೆ ಬೀಳ್ತಾ ಇದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಒಂದು ಹೊಸ ಸ್ಕ್ಯಾಮ್ ನಡೀತಾ ಇದೆ. ಅಂದ್ರೆ ಒಂದು ಹೊಸ ರೀತಿಯಾಗಿ ಮೋಸವನ್ನ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ವಿದ್ಯಾವಂತರು ಎಲ್ಲರೂ ಕೂಡ ಈ ಒಂದು ಮೋಸಕ್ಕೆ ಬಲಿ ಆಗ್ತಾ ಇದ್ದಾರೆ. ಇನ್ನು ಜನಸಾಮಾನ್ಯರ ಗತಿ ಏನು? ಸೊ ಪೊಲೀಸ್ ಅವರು ಕೂಡ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಇದು ಸಾಕಷ್ಟು ಕಂಟ್ರೋಲ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ, ಯಾವಾಗ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ, ಅವಾಗ ಮಾತ್ರ ಇಂತಹ ಸ್ಕ್ಯಾಮ್ಗಳು, ಇಂತಹ ಮೋಸ ಕಂಟ್ರೋಲ್ ಆಗೋದಕ್ಕೆ ಸಾಧ್ಯ. ಸೊ ಈ ಒಂದು ಸ್ಕ್ಯಾಮ್ ನಲ್ಲಿ ಮಹಿಳೆಯರನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವ ರೀತಿ ಮೋಸ ಮಾಡ್ತಾರೆ, ನೀವು ಯಾವ ರೀತಿ ಜಾಗೃತರಾಗಿ ಇರಬೇಕು, ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಏನ್ ತಿಳಿಸಿದ್ದಾರೆ? ನಾನು ಅವಾಗ್ಲೇ ಹೇಳಿದೆ, ಇದ್ರ ಬಗ್ಗೆ ನಿಮ್ಗೆ ತಿಳುವಳಿಕೆ ಇಲ್ಲ ಅಂತಂದ್ರೆ ಮುಂದೆ ಒಂದೇ ನಿಮ್ಗೆ ಹೀಗೆ ಆಯ್ತು ಅಂತಂದ್ರೆ ನೀವು ಪಶ್ಚಾತ್ತಾಪ ಖಂಡಿತ ಪಡ್ತೀರಾ. ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ಎಲ್ಲರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗ್ಬೇಕು, ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಜಾಗೃತಿ ಬರಬೇಕು. ಸೊ ದಯವಿಟ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಇದರಿಂದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಮರಿಬೇಡಿ. ಓಕೆ ಸ್ನೇಹಿತರೆ, ಯಾವ ರೀತಿ ಸ್ಕ್ಯಾಮ್ ಅನ್ನ ಮಾಡ್ತಾರೆ? ಇದೇನಿದು ಹೊಸ ರೀತಿಯಾದಂತ ಸ್ಕ್ಯಾಮು? ಸ್ನೇಹಿತರೆ, ಈ ಒಂದು ಸ್ಕ್ಯಾಮ್ಗೆ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂತ ಕರಿತೀವಿ. ಅಂದ್ರೆ ನಕಲಿ, ಡೂಪ್ಲಿಕೇಟ್ ಅಧಿಕಾರಿಗಳು, ಪೊಲೀಸರು ಅಥವಾ ಯಾವುದೇ ರೀತಿಯಾದಂತ ಅಧಿಕಾರಿಗಳ ಹೆಸರಿನಲ್ಲಿ ಕಾಲ್ ಮಾಡಿ, ಜನಸಾಮಾನ್ಯರಿಗೆ ಕಾಲ್ ಮಾಡಿ ಅವರನ್ನ ಹೆದರಿಸಿ, ಬೆದರಿಸಿ ಹಣವನ್ನ ವಸೂಲ್ ಮಾಡುವಂತದಕ್ಕೆ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂತ ಕರಿತೀವಿ. ಇದು ಬೆಂಗಳೂರಿನಲ್ಲಿ ನಿಜವಾಗಿ ನಡೆದಿರುವಂತದ್ದು. ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಈ ರೀತಿಯಾಗಿ ದಿನಾಲೂ ಕೂಡ ಸಾಕಷ್ಟು ನಡೆಯುತ್ತೆ, ಆದ್ರೆ ಬೆಳಕಿಗೆ ಬರೋದಿಲ್ಲ. ಸೊ ಒಂದು ಸಣ್ಣ ಎಕ್ಸಾಂಪಲ್ ನೇ ಕೊಡ್ತೀನಿ. ಮಾರ್ಚ್ 28ನೇ ತಾರೀಕಿಗೆ ನಡೆದಿರುವಂತದ್ದು, ಅದು ಕೂಡ ಡಾಕ್ಟರ್ಗೆ. ಸ್ನೇಹಿತರೆ, ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ 35 ವರ್ಷದ ಡಾಕ್ಟರ್ಗೆ ಈ ರೀತಿಯಾಗಿ ಸ್ಕ್ಯಾಮ್ ಆಗಿದೆ. ಯಾವ ರೀತಿಯಾಗಿ ಆಗಿದೆ ಅಂತ ಇವಾಗ ನೋಡೋದಾದ್ರೆ, TRAI ಅಂದ್ರೆ ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾ, ಈ ಒಂದು ಅಥಾರಿಟಿಯ ಹೆಸರಿನಲ್ಲಿ ನಕಲಿ ಅಧಿಕಾರಿಗಳು ಕಾಲ್ ಮಾಡಿದ್ದಾರೆ. ಅಂದ್ರೆ ಡೂಪ್ಲಿಕೇಟ್ ಅಧಿಕಾರಿಗಳು ಕಾಲ್ ಮಾಡಿದ್ದಾರೆ. ಇವರು ನಿಜವಾದ ಅಧಿಕಾರಿಗಳಲ್ಲ, ಇವರು ಸ್ಕ್ಯಾಮರ್ಸ್ ಗಳು. ಮಾರ್ಚ್ 28ನೇ ತಾರೀಕು ಡಾಕ್ಟರ್ಗೆ ಕಾಲ್ ಬರುತ್ತೆ. ಸೊ ನಿಮ್ಮ ಆಧಾರ್ ಹೆಸರಿನಲ್ಲಿ ಸಾಕಷ್ಟು ಮೊಬೈಲ್ ನಂಬರ್ ಇವೆ, ಇದರಿಂದ 35 ನಿಂದನೆ ಕೇಸ್ ಮತ್ತು ಅಶ್ಲೀಲ ವಿಡಿಯೋ, ದೇಶ ವಿರೋಧಿ ಸಂದೇಶಗಳು ವೈರಲ್ ಆಗ್ತಾ ಇದೆ ಅಂತ ಡಾಕ್ಟರ್ಗೆ ಎದುರಿಸಿದ್ದಾರೆ. ಸೊ ಇದರಿಂದ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಡೂಪ್ಲಿಕೇಟ್ FIR ಅನ್ನು ಕೂಡ ರೆಡಿ ಮಾಡಿ ಡಾಕ್ಟರ್ಗೆ ಕಳಿಸಿದ್ದಾರೆ. ಅದಾದ್ಮೇಲೆ ಡಾಕ್ಟರ್ ಹತ್ರ ಆಧಾರ್ ಡೀಟೇಲ್ಸ್ ಅನ್ನ ತಗೊಂಡು, ಈ ಒಂದು ಆಧಾರ್ ಹೆಸರಿನಲ್ಲಿ ಸಾಕಷ್ಟು ಕ್ರಿಮಿನಲ್ ಕೇಸಸ್ ಗಳು ಇದಾವೆ, ಸೊ ಇದರಿಂದ ನೀವು ಅರೆಸ್ಟ್ ಆಗ್ತೀರಾ, ನಿಮ್ಮನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬರ್ತಾರೆ ಅಂತ ಹೆದರಿಸಿದ್ದಾರೆ. ನಿಮ್ಮನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ ಅಂತ ಹೆದರಿಸಿದ್ದಾರೆ. ಸೊ ಅದಾದ್ಮೇಲೆ ನೀವು ಅರೆಸ್ಟ್ ಆಗ್ಬಾರ್ದು ಅಂತಂದ್ರೆ ವರ್ಚುವಲ್ ಎನ್ಕ್ವೈರಿಗೆ ನೀವು ಬರ್ಬೇಕಾಗುತ್ತೆ. ವರ್ಚುವಲ್ ಎನ್ಕ್ವೈರಿ ಅಂತಂದ್ರೆ ವಿಡಿಯೋ ಕಾಲ್ ಮುಖಾಂತರ ಎನ್ಕ್ವೈರಿ ಮಾಡುವಂತದ್ದು. ಸೊ ಈ ರೀತಿ ವರ್ಚುವಲ್ ಎನ್ಕ್ವೈರಿ ಮಾಡ್ತೀವಿ. ಸೊ ಈ ರೀತಿ ಮಾಡಿದ್ರೆ ಅರೆಸ್ಟ್ ಆಗ್ಬಹುದು, ತಪ್ಪಿಸಬಹುದು. ವಿಡಿಯೋ ಕಾಲ್ ಮುಖಾಂತರ ವಿಚಾರಣೆ ಮಾಡ್ತೀವಿ ಅಂತ ನಂಬಿಸಿ ಡಾಕ್ಟರ್ನ ಒಪ್ಪಿಸಿದ್ದಾರೆ. ನಂತರ ಒಂದ್ ಸ್ವಲ್ಪ ಹೊತ್ತು ವಿಚಾರಣೆನೂ ಕೂಡ ಮಾಡಿದ್ದಾರೆ. ಒರಿಜಿನಲ್ ಅಧಿಕಾರಿಗಳು ಅಂತಂದ್ರೆ ಅಸಲಿ ಅಧಿಕಾರಿಗಳು ಯಾವ ರೀತಿ ಮಾಡ್ತಾರೆ, ಸೊ ಅದೇ ರೀತಿಯಾಗಿ ಇವರು ವಿಚಾರಣೆನ ಕೆಲವೊಂದಿಷ್ಟು ಸಮಯ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಅರೆಸ್ಟ್ ಇಂದ ನೀವು ತಪ್ಪಿಸ್ಕೋಬೇಕು ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿರುವಂತಹ ಹಣವನ್ನು RBI ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ವಿಚಾರಣೆ ಮುಗಿದ ನಂತರ ನಿಮಗೆ ವಾಪಸ್ ಬರುತ್ತೆ ಅಂತ ನಂಬಿಸಿದ್ದಾರೆ. ಡಾಕ್ಟರ್ ಸಾಕಷ್ಟು ವಾದನು ಕೂಡ ಮಾಡಿದ್ದಾರೆ. ನಾನು ಈ ರೀತಿಯಾಗಿರುವಂತ ಕ್ರಿಮಿನಲ್ ಕೇಸ್ ಯಾವುದೂ ಮಾಡಿಲ್ಲ, ನನ್ನ ಹತ್ರ ಒಂದೇ ಸಿಮ್ ಇರುವಂತದ್ದು, 2-3 ಸಿಮ್ ಇಲ್ಲ. ಸೊ ಈ ರೀತಿಯಾಗಿ ಎಲ್ಲಾ ಕ್ಲಾರಿಫಿಕೇಶನ್ ವಾದಗಳನ್ನು ಕೂಡ ಮಾಡಿದ್ರು ಕೂಡ ಸ್ಕ್ಯಾಮರ್ಸ್ ಗಳು ಈ ಒಂದು ಡಾಕ್ಟರ್ ಅನ್ನ ನಂಬಿಸಿದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ಸಹಜವಾಗಿ ಡಾಕ್ಟರ್ ಭಯ ಪಟ್ಟಿದ್ದಾರೆ. ಸೊ ನಾನು ಅರೆಸ್ಟ್ ಆಗ್ಬಿಡ್ತೀನಿ ಅನ್ನೋ ಒಂದು ಭಯದಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಪಿದ್ದಾರೆ. ಸೊ ಟೋಟಲ್ ಆಗಿ ಆ ಒಂದು ಡಾಕ್ಟರ್ ಇಂದ ಸ್ಕ್ಯಾಮರ್ಸ್ ಗಳು 19
41,000 ರೂಪಾಯಿನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಆದ್ಮೇಲೆ ಸ್ಕ್ಯಾಮರ್ಸ್ ಗಳು ಹಣ ಸಿಕ್ಕಿದ ಮೇಲೆ ಪರಾರಿ ಆಗಿದ್ದಾರೆ. ಅಂದ್ರೆ ಅವರು ಕಾಲ್ ಮಾಡಿರುವಂತ ನಂಬರ್ಗೆ ಕಾಲ್ ಮಾಡಿದ್ರು ಅದು ಕೂಡ ಕನೆಕ್ಟ್ ಆಗ್ತಿಲ್ಲ. ಸೊ ಈ ರೀತಿಯಾಗಿ ಹಣ ಸಿಕ್ಕಿದ ಮೇಲೆ ಅವರು ಎಸ್ಕೇಪ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಈ ರೀತಿಯಾಗಿ ಸ್ಕ್ಯಾಮರ್ಸ್ ಗಳು ಹೊಸ ರೀತಿಯಾದಂತ ಮಾರ್ಗವನ್ನ ಕಂಡುಹಿಡ್ಕೊಂಡು ಡಿಜಿಟಲ್ ಅರೆಸ್ಟ್ ಅನ್ನುವಂತ ಹೆಸರಿನಲ್ಲಿ ಹೊಸ ರೀತಿಯಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಸ್ಕ್ಯಾಮ್ ಅನ್ನ ಮಾಡ್ತಾರೆ ಅಂತ. ಸ್ನೇಹಿತರೆ, ಎಂತವ್ರಿಗೂ ಕೂಡ ಈ ರೀತಿಯಾಗಿ ಕಾಲ್ ಬಂದ್ರೆ, ಸೊ ಈ ರೀತಿಯಾಗಿ ಎದುರಿಸಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಅಥವಾ ಅಧಿಕಾರಿಗಳ ಹೆಸರಿನಲ್ಲಿ, ಯಾವುದೇ ಅಧಿಕಾರಿಗಳ ಹೆಸರಿನಲ್ಲಿ ಕಾಲ್ ಮಾಡಿ ಸೊ ಈ ರೀತಿ ಆಗಿರುವಂತ ಅಪರಾಧ ಮಾಡಿದೀರಾ ಅಂತ ಹೇಳಿದ್ರೆ ಎಂತವ್ರಿಗೂ ಕೂಡ ಸಹಜವಾಗಿ ಭಯ ಬಂದೇ ಬರುತ್ತೆ. ಸೊ ಈ ಒಂದು ತಪ್ಪಿನಿಂದ ಅಥವಾ ಮಾಡದಿರೋ ತಪ್ಪು ಅಥವಾ ಮಾಡಿರೋ ತಪ್ಪು, ಸೊ ಓಕೆನಾ, ಮಾಡದೇ ಇರೋ ತಪ್ಪಿಂದ ನಾವು ತಪ್ಪಿಸ್ಕೋಬೇಕು, ನಮ್ಗೇನು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದನೂ ಕೂಡ ಕೆಲವರಿಗೆ ಹಣವನ್ನ ಕೊಡ್ತಾರೆ. ಸೊ ಕೆಲವರು ಈ ರೀತಿಯಾಗಿ ಮೋಸ ಹೋಗ್ತಾರೆ. ಸ್ನೇಹಿತರೆ, ಒಂದ್ ವೇಳೆ ಈ ರೀತಿಯಾಗಿ ಯಾರಿಗೆ ಮುಂದಿನ ದಿನಗಳಲ್ಲಿ ಕಾಲ್ ಬಂದ್ರೆ, ಬರಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಕಾಲ್ ಬಂದ್ರೆ ಸೊ ನೀವು ಯಾವುದೇ ಕಾರಣಕ್ಕೂ ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಟ್ಕೋಬೇಡಿ. ನಿಮ್ಮ ಹತ್ತಿರದಲ್ಲಿರುವಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡಿ. ಸೊ ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಈ ರೀತಿಯಾಗಿ ಸೈಬರ್ ಕ್ರೈಮ್ ಆದ್ರೆ, ಸೊ ಈ ರೀತಿಯಾಗಿ ಯಾರಾದ್ರೂ ನಿಮ್ಗೆ ಮೋಸ ಮಾಡಿದ್ರೆ ತಕ್ಷಣವೇ ನೀವು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಬೇಕಾಗುತ್ತೆ ನಿಮ್ಮ ಹತ್ತಿರದಲ್ಲಿರುವಂತ ಪೊಲೀಸ್ ಸ್ಟೇಷನ್ಗೆ. ಅಥವಾ ನೀವು 1930 ಈ ಒಂದು ಹೆಲ್ಪ್ ಲೈನ್ಗೂ ಕೂಡ ನೀವು ಕಾಲ್ ಮಾಡಬಹುದು. ಸೊ ಈ ರೀತಿ ಆದ ತಕ್ಷಣ ನೀವು 1930 ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ಯಾರು ಹಣವನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾರಲ್ಲ ಅವರ ಒಂದು ಅಕೌಂಟ್ ಅನ್ನ ಫ್ರೀಸ್ ಮಾಡೋದಿಕ್ಕೆ, ಅಂದ್ರೆ ಅವರ ಒಂದು ಅಕೌಂಟ್ ಅನ್ನ ಬ್ಲಾಕ್ ಮಾಡಬಹುದು. ಆದ್ರೆ ಈ ರೀತಿಯಾಗಿ ಸ್ಕ್ಯಾಮ್ ಆದ್ರೆ ಆದಷ್ಟು ಬೇಗ ಈ ಒಂದು ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ಅಂತ ಇಲ್ಲಿ ಪೊಲೀಸ್ ಇಲಾಖೆ ತಿಳಿಸಿರುವಂತದ್ದು. ಸ್ನೇಹಿತರೆ, ಇದರ ಬಗ್ಗೆ ನನ್ನ ಕೆಲವೊಂದಿಷ್ಟು ಸಲಹೆಗಳು ಏನಪ್ಪಾ ಅಂತಂದ್ರೆ, ಯಾವುದೇ ಅಧಿಕಾರಿನೂ ಕೂಡ ಫೋನ್ ಮುಖಾಂತರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳೋದಿಲ್ಲ. ಇನ್ನು ಎರಡನೇದಾಗಿ ಈ ಒಂದು ಅರೆಸ್ಟ್ ಆಗಿರ್ಬೋದು ಅಥವಾ ವಿಚಾರಣೆ ಆಗಿರ್ಬೋದು ಫೋನ್ ಮೂಲಕ ಮಾಡೋ ಹಾಗಿಲ್ಲ. ಅದು ರೂಲ್ಸ್ ಪ್ರಕಾರ ಫೋನ್ ಮೂಲಕ ಮಾಡೋ ಹಾಗಿಲ್ಲ. ಸೊ ಅದಕ್ಕೆ ಬೇರೆ ರೀತಿಯಾದಂತ ರೂಲ್ಸ್ ಗಳೇ ಇದಾವೆ. ಸೊ ಓಕೆನಾ. ಸೊ ಆದ್ರಿಂದ ಅರೆಸ್ಟ್ ಮಾಡುವಂತದ್ದು, FIR ಹಾಕುವಂತದ್ದು, ಸೊ ಇದೆಲ್ಲ ಆನ್ಲೈನ್ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮುಖಾಂತರ, ವರ್ಚುವಲ್ ಮೀಟಿಂಗ್ ಅಲ್ಲಿ ಆಗೋದಿಲ್ಲ. ಎಲ್ಲ ಕೆಲಸ ಫೋನ್ ಕಾಲ್ ಮುಖಾಂತರ ಅಥವಾ ವಿಡಿಯೋ ಕಾಲ್ ಮುಖಾಂತರ ಆಗೋದಿಲ್ಲ. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿರುವಂತ ಘಟನೆ ನಿಮ್ಗೆ ಮುಂದೆ ಒಂದು ದಿನ ಆಗಬಹುದು ಅಥವಾ ಹಿಂದೆ ಯಾರಿಗಾದ್ರೂ ಆಗಿರ್ಬೋದು. ಸೊ ಆದಷ್ಟು ಇಂತಹ ಘಟನೆಗಳಿಂದ ಆದಷ್ಟು ಎಚ್ಚರವಾಗಿರಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾಕೆ ಅಂತಂದ್ರೆ ಅವ್ರು ಕಷ್ಟಪಟ್ಟು ದುಡಿದಿರುವಂತ ದುಡ್ಡು ಹೀಗೆ ಒಂದೇ ಬಾರಿ ಕಳ್ಕೊಂಡ್ರೆ ಅದು ನೋವಿದೆಯಲ್ಲ, ಅದನ್ನ ಯಾರಿಗೂ ಹೇಳೋದಕ್ಕೆ ಆಗೋದಿಲ್ಲ, ಅದು ಎಕ್ಸ್ಪ್ರೆಸ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದರ ಬಗ್ಗೆ ಎಲ್ಲರೂ ಕೂಡ ಜಾಗೃತಿ ಬರ್ಲಿ, ಒಂದು ಅವೇರ್ನೆಸ್ ಬರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.